motherfucking Eagle Double G. Snoop Dogg. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಸಿನಿಮಾ ಯಾವುದಪ್ಪ ಅಂದರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರದ್ದು ಬಂಗಾರ ಸನ್ ಆಫ್ ಬಂಗಾರದ ಮಂಚ. ಸೊ ಈ ಸಿನಿಮಾ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ಬನ್ನಿ. ಸೊ ಸಿನಿಮಾ ಸ್ಟೋರಿ ಏನಪ್ಪ ಅಂದರೆ ಶಿವಣ್ಣ ಅವರು ಮಿಲನ್ ಗೊತ್ತಲ್ಲ, ಸೊ ಆ ಕಂಟ್ರಿಯಲ್ಲಿ ಒಬ್ಬ ದೊಡ್ಡ ಮಿಲಿಯನಿಯರ್ ಆಗಿರ್ತಾರೆ. ಸೊ ಆ ಮಿಲಿಯನಿಯರ್ ಆಗಿರುವಂಥವ್ರಿಗೆ ಶಿವಣ್ಣ ಅವ್ರಿಗೆ ಏನಪ್ಪ ಅಂದರೆ ಅವ್ರಿಗೆ ನಾಳೆ ಅಂದರೆ ನಂಬಿಕೆ ಇರಲ್ಲ, ಆಮೇಲೆ ಅವ್ರಿಗೆ ಲವ್ ಸೆಂಟಿಮೆಂಟು ಇದ್ರ ಬಗ್ಗೆ ಎಲ್ಲ ನಂಬಿಕೆನೇ ಇರಲ್ಲ. ಸೊ ಇವತ್ತಿರೋರು ಇವತ್ತೇ ಇರಬೇಕು, ನಾಳೆ ಇರುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ಆಮೇಲೆ ಈ ಥರ ಅವರು ಜೀವನ ಮಾಡ್ಕೊಂಡಿರ್ತಾರೆ. ಸೊ ಹೀಗೆ ಅವರು ಜೀವನ ಮಾಡ್ಕೊಂಡಿರುವಾಗ ಹೀರೋಯಿನ್ ಎಂಟ್ರಿ ಆಗುತ್ತೆ. ಸೊ ಹೀರೋಯಿನ್ ಎಂಟ್ರಿ ಆದಮೇಲೆ ಹೀರೋನ ಲವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಲವ್ ಮಾಡೋಕ್ಕೆ ಶುರು ಆದಮೇಲೆ ಶಿವಣ್ಣ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆ ವಿಷಯ ಏನಪ್ಪ ಅಂದರೆ ಅವರು ಸ್ವಂತ ಊರು ಯಾವುದು, ಅವ್ರ ತಂದೆ ಅವರು ಬಂಗಾರದ ಮನುಷ್ಯ ಆಗಿದ್ರು. ಸೊ ಅವ್ರದ್ದು ಒಂದು ಡೈರಿ ನಮ್ಮ ಶಿವಣ್ಣ ಅವ್ರ ಕೈಗೆ ಸಿಗುತ್ತೆ. ಸೊ ಆ ಡೈರಿನ ಓದಂಥ ಶಿವಣ್ಣ ಅವರು ಅವರ ಸ್ವಂತ ಊರಿಗೆ ಅಂದರೆ ರಾಂಪುರಕ್ಕೆ ರಿಟರ್ನ್ ಆಗ್ತಾರೆ. ಸೊ ಅಲ್ಲೋಗಿ ಅಲ್ಲಿನ ರೈತರ ಕಷ್ಟಗಳು ಏನು ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಸೊ ಸ್ಟೋರಿ ಇಷ್ಟೇ ಹೇಳೋಕ್ಕಾಗೋದು. ಸೊ ಮುಂದೆ ಈ ಪ್ರಯತ್ನದಲ್ಲಿ ಶಿವಣ್ಣ ಅವರು ಯಶಸ್ವಿ ಆಗ್ತಾರಾ ಅನ್ನೋದನ್ನ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಸೊ ಪರ್ಫಾರ್ಮೆನ್ಸ್ಗಳು ಶಿವಣ್ಣರ ಪರ್ಫಾರ್ಮೆನ್ಸ್ಗೆ ಸೂಪರ್ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಅವರು ರೈತರ ಮಗ ಬಂಗಾರದ ಮನುಷ್ಯ ಆಗಿ ಜೀವನವನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಸಿನಿಮಾದಲ್ಲಿ, ಆ್ಯಕ್ಟಿಂಗಿಂತ ಮುಖ್ಯವಾಗಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಹೀರೋಯಿನ್ನು ಹೊಸಬ್ರು. ಸೊ ಹೀರೋಯಿನ್ನು ಚೆನ್ನಾಗಿದೆ ನೋಡೋಕ್ಕೆ, ಆ್ಯಕ್ಟಿಂಗು ಪರವಾಗಿಲ್ಲ, ಓಕೆ. ಸೊ ಆಮೇಲೆ ನಮ್ಮ ಚಿಕ್ಕಣ್ಣವ್ರದ್ದು ಕಾಮಿಡಿ ಅಷ್ಟಾಗಿ ವರ್ಕೌಟ್ ಆಗಿಲ್ಲ. ಇಂಟ್ರೋವರೆಗೂ ಚಿಕ್ಕಣ್ಣವ್ರ ಕಾಮಿಡಿ ಇರುತ್ತೆ. ಸೊ ಅವ್ರದ್ದು ಓಕೆ ಅಂತ ಹೇಳ್ಬೋದು, ಕಾಮಿಡಿ ಅಷ್ಟು ವರ್ಕೌಟ್ ಆಗಿಲ್ಲ ಚಿಕ್ಕಣ್ಣ ಅವ್ರದ್ದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಂಟ್ರೋಲ್ ಆದ್ಮೇಲೆ ಬರುವಂಥ ಸಾಧು ಕೋಕಿಲ ಅವ್ರ ಕಾಮಿಡಿಲಿ ತುಂಬ ನಗು ಬರುತ್ತೆ, ಕಾಮಿಡಿ ವರ್ಕೌಟ್ ಆಗಿದೆ. ಇಂಟ್ರೋಲ್ ಆದ್ಮೇಲೆ ಸಾಧು ಕೋಕಿಲ ಕಾಮಿಡಿ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟು ಸಪೋರ್ಟಿಂಗ್ ಆಕ್ಟರ್ಸ್ ಆಗಿ ಮಾಡಿರುವಂಥ ನಮ್ಮ ಶರತ್ ಲವಿತಾ ಶೋ ಅವರು ಮತ್ತು ಶಿವರಾಮ್ ಅವರು ಮತ್ತು ಹೊನ್ನವಳ್ಳಿ ಕೃಷ್ಣ ಅವರು, ಅವ್ರದ್ದೆಲ್ಲ ಪಾತ್ರಗಳು ಸುಮಾರಾಗಿದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಮ್ಯೂಸಿಕ್ಕು ನಮ್ಮ ಹರಿಕೃಷ್ಣ ಅವ್ರ ಮ್ಯೂಸಿಕ್ಕು ರಾಜ್ಕುಮಾರ ಫಿಲಮ್ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಓಕೆ ಒಂದೆರಡು ಹಾಡು ಚೆನ್ನಾಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಸ್ಕೋರು ಪರವಾಗಿಲ್ಲ, ಓಕೆ ಅಂತ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಮ್ರಾ ವರ್ಕು ಹಳ್ಳಿ ಲೊಕೇಶನ್ ಮತ್ತು ಫಾರಿನ್ ಲೊಕೇಶನ್ ಎಲ್ಲ ಓಕೆ ಆಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕು, ಸಿನಿಮಾಟೋಗ್ರಫಿ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ಡೈಲಾಗ್ಸ್ಗಳು ಒಂದು 3-4 ಪಂಚಿಂಗ್ ಡೈಲಾಗ್ಸ್ ಇದೆ. ಬಟ್ ರೈತರ ಬಗ್ಗೆ ಮಾತಾಡಿರುವಂಥ ಡೈಲಾಗ್ಗಳು ಮಾತ್ರ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಡೈಲಾಗ್ ಬರ್ದಿರೋರು ಯಾರಿಗೂ ರೈತರ ಬಗ್ಗೆ, ರೈತರ ಸ್ಟೋರಿ, ರೈತರಿಗೆ ಏನೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ ಡೈಲಾಗ್ಗಳು ಬರ್ದಿದ್ರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಂಟ್ರೋಲ್ವರೆಗೂ ಸುಮಾರು ಟೈಮ್ ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಂಟ್ರೋಲ್ ಆದಮೇಲೆ ಒಂದು ಅರ್ಧ ಗಂಟೆ ಸ್ವಲ್ಪ ಲೈಟಾಗಿ ಕ್ಲಾಸು ಬೋರ್ ಹೊಡೆಯುವಂತ ಅನಿಸುತ್ತೆ. ಸೊ ಅದಾದಮೇಲೆ ಇನ್ನು ಲಾಸ್ಟ್ ಕ್ಲೈಮ್ಯಾಕ್ಸ್ ಬರ್ತಾ ಇರುವಾಗ ಒಂದು ಅರ್ಧ ಗಂಟೆ ಇರುವಾಗ ಸಿನಿಮಾ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನೆಕ್ಸ್ಟು ಆ್ಯಕ್ಷನು ಒಂದು 3 ಫೈಟ್ ಇದೆ, ಅಷ್ಟೊಂದು ಹೇಳ್ಕೊಳ್ಳೋಂಥ ಫೈಟ್ಗಳಿಲ್ಲ. ರವಿ ವರ್ಮ ಅವರು ಫೈಟ್ ಕಂಪೋಸ್ ಮಾಡಿರೋದಂತೆ. ಸೊ ಓಕೆ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನೆಕ್ಸ್ಟು ನಮ್ಮ ಡೈರೆಕ್ಷನ್ ಮಾಡಿರೋರು ಹೇಳ್ಬೇಕು ಅಂದರೆ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಅವರು ತುಂಬ ಕೆಲಸ ಮಾಡಿದ್ದಾರೆ ಮತ್ತು ತುಂಬ ರಿಸರ್ಚ್ ಮಾಡಿದ್ದಾರೆ. ರೈತರ ಬಗ್ಗೆ ಏನು ಸಮಸ್ಯೆ ಇದೆ, ರೈತರುಗಳಿಗೆ ಯಾವ ಥರ ಸಮಸ್ಯೆನ ತೀರಿಸಬೇಕು ಅನ್ನೋದ್ರಲ್ಲಿ ನಮ್ಮ ಡೈರೆಕ್ಟರ್ಗೆ ತುಂಬ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ರೈತರ ಸಮಸ್ಯೆ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವರು ಡೈರೆಕ್ಷನ್ ಮಾಡಿರೋದು ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನಿಸುತ್ತೆ, ನನಗೆ ಸರಿ ಗೊತ್ತಿಲ್ಲ. ಬಟ್ ಆದ್ರೂ ಡೈರೆಕ್ಷನ್ನು ರೈತರ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಇಷ್ಟೊಂದು ವರ್ಕ್ ಮಾಡಿ ಅವರು ತಿಳ್ಕೊಂಡಿದ್ದಾರಲ್ವ ಡೈರೆಕ್ಟರು. ಸೊ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಇದಾದಮೇಲೆ ಪಾಸಿಟಿವ್ ಪಾಯಿಂಟ್ಸ್ಗಳು ಏನಪ್ಪ ಅಂದರೆ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದರೆ ರೈತರ ಸಮಸ್ಯೆಗಳ ಬಗ್ಗೆ ತುಂಬ ಗಮನ ಕೊಟ್ಟು ರೈತರುಗಳಿಗೆ ಸಮಸ್ಯೆ ಯಾವ ಥರ ತೀರ್ಸೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಅದೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಇದಾದ್ಮೇಲೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದರೆ ಸಾಧು ಕೋಕಿಲ ಅವ್ರದ್ದು ಒಂದು 3 ಕಾಮಿಡೀಸ್ ಇದೆ. ಸೊ ಅದು ವರ್ಕೌಟ್ ಆಗಿದೆ. ಸೊ ನೆಗೆಟಿವ್ ಪಾಯಿಂಟ್ಸ್ ಏನಪ್ಪ ಅಂದರೆ ನಮ್ಮಂಥ ಮಾಸ್ ಪ್ರೇಕ್ಷಕರಿಗೆ ಸ್ವಲ್ಪ ಯಾರಾದರೂ ಲೆಕ್ಚರ್ ಒಳ್ಳೇದು ಹೇಳ್ತಾ ಇದ್ದಾರೆ ಅಂದರೆ ಲೆಕ್ಚರ್ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಆಮೇಲೆ ಕ್ಲಾಸ್ ತೊಗೊತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಅದು ಒಳ್ಳೇದೇ ಗೊತ್ತು ನಮಗೆ, ಅದರಿಂದ ನಮ್ಗೆ ಒಳ್ಳೇದೇ ಮೆಸೇಜ್ ಬರುತ್ತೆ ಅನ್ನೋದು. ಬಟ್ ಆದರೂ ನಮಗೆ ಸ್ವಲ್ಪ ಬೋರ್ ಹೊಡೆಯೋಕ್ಕೆ ಅನಿಸುತ್ತೆ. ಅಂದರೆ ತುಂಬ ಬೋರ್ ಆಗಲ್ಲ, ಒಟ್ಟಿನಲ್ಲಿ ಲೈಟಾಗಿ ಸ್ವಲ್ಪ ಕ್ಲಾಸ್ ತೊಗೊತಾ ಇದ್ದಾರೆ, ಲೆಕ್ಚರ್ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಇನ್ನೊಂದು ನೆಗೆಟಿವ್ ಪಾಯಿಂಟ್ಸ್ ಏನಪ್ಪ ಅಂದರೆ ಸಾಂಗ್ಗಳು ಅಷ್ಟೊಂದು ಸೂಪರ್ ಹಿಟ್ ಆಗಿಲ್ಲ, ಸುಮಾರಾಗಿದೆ ಸಾಂಗ್ಗಳು ಅಂತ ಹೇಳ್ಕೊಳ್ಳೋಂಥದ್ದೇನಿಲ್ಲ. ಸೊ ಅದಾದ್ಮೇಲೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ ಇಂಟ್ರೋಲ್ವರೆಗೂ ಕಾಮಿಡಿ ಅಷ್ಟಾಗಿ ವರ್ಕೌಟ್ ಆಗಿಲ್ಲ, ಸ್ವಲ್ಪ ಬೋರ್ ಓಡಿಸುತ್ತೆ ಇಂಟ್ರೋಲ್ವರೆಗೂ ಅಷ್ಟೇ. ಸೊ ಇದಾದ್ಮೇಲೆ ನೆಕ್ಸ್ಟು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾ ತೆಗೆದಿರುವಂಥ ನಮ್ಮ ಡೈರೆಕ್ಟರು ಮತ್ತು ಶಿವಣ್ಣ ಅವರು ಮಾಡಿರೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ. ನಮ್ಮ ರೈತರುಗಳು ಏನಾದರೂ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಮ್ಮಂಥ ಬೆಂಗಳೂರಲ್ಲಿ ಕುತ್ಕೊಂಡು ಆರಾಮಾಗಿ ಎಸಿ ಕುತ್ಕೊಂಡಿರ್ತೀವಲ್ಲ, ನಮ್ಮಂಥರಲ್ಲ ಈ ಸಿನಿಮಾನ ಹೋಗಿ ರೈತರ ಕಷ್ಟ ಏನು, ಸೊ ರೈತರಿಗೆ ಇಲ್ಲ ಅಂದರೆ ಏನಾಗುತ್ತೆ, ನಾವು ಎಲ್ಲ ಏನಾಗ್ತೀವಿ, ಊಟ ಸಿಗ್ದಲ್ಲ ಏನಾಗ್ತೀವಿ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ತೋರಿಸ್ತಾರೆ ಅಂತ ಹೇಳ್ಬೋದು. ಸೊ ಇದನ್ನು ಯಾಕಪ್ಪ ಶ್ರೀಧರ ನೀವು ನೋಡ್ಬೇಕಾ ಬೇಡವಾ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನಿಮಗೆ ರೈತರ ಬಗ್ಗೆ ಗೌರವ ಇದೆ, ರೈತರು ಇಲ್ಲ ಅಂದರೆ ನಾವೇನಾಗ್ತೀವಿ ಅಂತ ತಿಳ್ಕೊಬೇಕು ಅಂದರೆ ನೀವು ಈ ಸಿನಿಮಾನ ನೋಡಬೇಕು. ಸೊ ಈ ಸಿನಿಮಾದಲ್ಲಿ ಮೈನಸ್ ಪಾಯಿಂಟ್ಗಳಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಆದ್ರೂ ಇದರಲ್ಲಿ ತುಂಬ ಪ್ಲಸ್ ಪಾಯಿಂಟ್ಸ್ ಇದೆ. ಸೊ ನಮ್ಮ ರಾಜ್ಕುಮಾರ್ ಅಣ್ಣ ಅವ್ರನ್ನ ತುಂಬ ದಿನದ ನಂತರ ರಾಜ್ಕುಮಾರ್ ಸಿನಿಮಾದಲ್ಲಿ ಸ್ವಲ್ಪ ತೋರಿಸಿದ್ರು. ಈ ಸಿನಿಮಾದಲ್ಲಿ
ಒಂದು ಸ್ವಲ್ಪ ಜಾಸ್ತಿನೇ ತೋರಿಸಿದೆ. ಸೊ ನೋಡೋಕ್ಕೆ ತುಂಬ ಖುಷಿ ಆಯಿತು ನನಗೆ. ರಾಜನ್ ಅವ್ರ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಸೊ ಇದಾದಮೇಲೆ ನೀವು ಶ್ರೀಧರ ಈ ಸಿನಿಮಾಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಯೋಚನೆ ಮಾಡಿದಂಥ ರೈತರ ಬಗ್ಗೆ ಮತ್ತು ನಮ್ಮ ಶಿವಣ್ಣ ಅವ್ರ ಕಾಳಜಿ ಇದ್ದಿಲ್ಲ ರೈತರ ಬಗ್ಗೆ. ಸೊ ರೈತರ ಬಗ್ಗೆ ಮಾತಾಡುವಾಗ ನಾವು ಒಬ್ಬ ವ್ಯಕ್ತಿ ಜ್ಞಾಪಿಸ್ಕೊಳ್ಳಬೇಕು, ಯಾರಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ಅವರು ನಿಜ ಜೀವನದಲ್ಲಿ ರೈತರ ಬಗ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಇದೇ ಸಿನಿಮಾದಲ್ಲಿ ಕೂಡ ನಮ್ಮ ಶಿವಣ್ಣ ಅವರು ಈ ರೈತರ ಬಗ್ಗೆ ನಿಜ ಜೀವನದಲ್ಲಿ ಕೂಡ ನಮ್ಮ ಶಿವಣ್ಣ ಕೂಡ ಹೆಲ್ಪ್ ಮಾಡಿದ್ದಾರೆ. ಸೊ ರೈತರ ಬಗ್ಗೆ ಇರುವಂಥ ಕಾಳಜಿಗೆ ಮಾರ್ಕ್ಸ್ ಕೊಡೋಷ್ಟು ಯೋಗ್ಯತೆ ನನಗಿಲ್ಲ ಡೈರೆಕ್ಷನ್ನು ಮತ್ತು ಈ ಸಿನಿಮಾಗೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ನಾನು ಈ ಸಿನಿಮಾಗೆ ಕಮರ್ಷಿಯಲ್ ಪರ್ಪಸ್ ಆಗಿ ಮಾರ್ಕ್ಸ್ ಎಷ್ಟು ಕೊಡ್ತೀವಿ ಶ್ರೀಧರ ಅಂತ ಹೇಳಿದ್ರೆ ನಾನು ಕೊಡ್ತೀನಿ 5ಗೆ 3 ಮಾರ್ಕ್ಸು. ಇನ್ನೊಂದು ಸ್ವಲ್ಪ ನಮ್ಮ ಡೈರೆಕ್ಟರು ಎಂಟರ್ಟೈನ್ಮೆಂಟ್ ಕೂಡ ಗಮನ ಕೊಟ್ಟು ಇನ್ನೊಂದು ಸ್ವಲ್ಪ ಕಾಮಿಡಿನ ಒಳಗೆ ತಂದು ಸ್ವಲ್ಪ ಏಟಿಂಗ್ ಚೆನ್ನಾಗಿ ಮಾಡಿದರೆ ಈ ಸಿನಿಮಾ ರಾಜ್ಕುಮಾರ್ ಅಷ್ಟು ಹಿಟ್ ಆಗ್ತಾ ಇತ್ತು. ಸೊ ಈ ರಾಜ್ಕುಮಾರ ಮತ್ತು ಬಂಗಾರ ಸನ್ ಆಫ್ ಬಂಗಾರ ಮನುಷ್ಯ ಸಿನಿಮಾದಲ್ಲಿ ನಿನಗೆ ಯಾವ್ದು ಇಷ್ಟ ಅಂತ ನನ್ನ ಕೇಳಿದ್ರೆ ನಾನು ಹೇಳ್ತೀನಿ ರಾಜ್ಕುಮಾರ ಅಂತ. ಸೊ ಈ ಸಿನಿಮಾ ನೀವು ನೋಡಬೇಕಾ ಬೇಡವಾ ಅಂತ ಕೇಳಿದ್ರೆ ಹೇಳಿದ್ನಲ್ಲ ಆವಾಗಲೇ, ರೈತರ ಬಗ್ಗೆ ಗೌರವ ಇದ್ದು ರೈತರ ಕಷ್ಟ ತಿಳ್ಕೊಬೇಕಂದ್ರೆ ಈ ಸಿನಿಮಾ ನೀವು ನೋಡಲೇಬೇಕು. ಇಲ್ಲ ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು, ಮಾಸ್ ಎಲಿಮೆಂಟ್ಸ್ ಬೇಕು. ಎಂಟರ್ಟೈನ್ಮೆಂಟ್ ಇದೆ, ಅಷ್ಟೊಂದು ಓವರ್ ಆಗಿಲ್ಲ, ಬಟ್ ನಿಮಗೆ ಕ್ಲಾಸ್ ತೊಗೊತಾ ಇದ್ದಾರೆ, ಲೆಕ್ಚರ್ ತೊಗೊತಾ ಇದ್ದಾರೆ ಅಂತ ಸ್ವಲ್ಪ ಅನಿಸುತ್ತೆ. ಬಟ್ ಅದು ಒಳ್ಳೆ ಲೆಕ್ಚರನ್ನೇ, ಅದನ್ನು ನೋಡಿ ತಿಳ್ಕೊಬೇಕು. ಎಸ್ಪೆಷಲಿ ನಮಗೆ ಈ ಅನ್ನನ ವೇಸ್ಟ್ ಮಾಡೋದು, ಆಮೇಲೆ ಈ ಸೆಂಟಿಮೆಂಟ್ ಇಲ್ಲ, ರೈತರ ಬಗ್ಗೆ ಬೆಲೆ ಕೊಡಲ್ಲ, ಗೌರವ ಕೊಡಲ್ಲ ಅಂತ ಜನಗಳು ಇರೋವಂಥ ನಮ್ಮ ಬೆಂಗಳೂರವರು ಹೋಗಿ ಈ ಸಿನಿಮಾ ನೋಡಬೇಕು. ಬೇರೆ ಸಿನಿಮಾಗಳನ್ನೆಲ್ಲ ನೋಡೋ ಬದಲು ಇಂಥ ಸಿನಿಮಾಗಳನ್ನ ಹೋಗಿ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನನ್ನ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ಸ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ಸ್ ಮಾಡ್ತೀರಾ, ಮಾಡ್ಕೊಳ್ಳಿ, ಓಕೆನಾ. ನನ್ನಿಂದ ಯಾರಿಗಾದರೂ ಬೇಜಾರಾಗಿದೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಆನೆಸ್ಟಾಗಿ ರಿವ್ಯೂ ಮಾಡಬೇಕು ಅಂತ ಈ ಚಾನಲ್ ಓಪನ್ ಮಾಡಿ. ಸೊ ನಾನು ಆನೆಸ್ಟಾಗಿ ಹೇಳ್ತೀನಿ, ನಾನು ತಪ್ಪಿರ್ಬೋದು, ನಾನು ಸರಿ ಇರ್ಬೋದು. ನಾನು ರಿವ್ಯೂ ಮಾಡ್ತಿರೋದು ಏನೋ ದೊಡ್ಡ ಪುಡಾಂಗ್ ಅಂತಲ್ಲ, ಒಬ್ಬ ಕಾಮನ್ ಆಡಿಯನ್ಗೆ ಏನು ಅನಿಸ್ತಾ ಅನ್ನೋದನ್ನ ನಾನು ಇಲ್ಲಿ ಬಂದು ಹೇಳ್ತಿದ್ದೆ ಅಷ್ಟೇ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ಬೈ ಫ್ರಮ್ ಯುವರ್ ಫೇವ್ರೆಟ್ ಫ್ರೆಂಡ್ ಶ್ರೀಧರ. ಬಾಯ್ ಬಾಯ್.